ಗಡಿಬಿಡಿ ದಿನಗಳಿಗೆ ನನ್ನದೇ ಆಗಿರೋ ಒಂದು ಸ್ಟೈಲಲ್ಲಿ ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಎಲ್ಲ ಹಾಕಿಬಿಟ್ಟು ಒಂದು ಗೊಜ್ಜು ಅಥವಾ ಒಂದು ಕರಿ ಮಾಡ್ತೀನಿ. ತುಂಬ ಸುಲಭವಾಗಿರುತ್ತೆ, ರುಚಿಯಾಗೂ ಇರುತ್ತೆ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ, ಕುಕ್ಕರಲ್ಲಿ ಈ ರೀತಿ ಸಿಪ್ಪೆ ತೆಗೆದಿರುವ 2 ದೊಡ್ಡ ಆಲೂಗಡ್ಡೆ, 1 ದೊಡ್ಡ ಈರುಳ್ಳಿ ಹಾಗೂ 2 ಮೀಡಿಯಮ್ ಗಾತ್ರದ ಟೊಮ್ಯಾಟೊ ಇವಿಷ್ಟನ್ನು ಹೆಚ್ಚಿ ಕುಕ್ಕರಲ್ಲಿ ತೊಗೊಂಡು 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಅದೆಲ್ಲ ಮುಚ್ಚುವಷ್ಟು ನೀರನ್ನು ಸೇರಿಸಿ 1 ಅಥವಾ 2 ವಿಸಿಲ್ ಮಾಡಿ ಬೇಯಿಸ್ಕೊಂಡು ಬಿಡ್ತೀನಿ. ಸೊ ನೀವು ಒಗ್ಗರಣೆಯಲ್ಲಿ ಈರುಳ್ಳಿ ಟೊಮ್ಯಾಟೊನ ಹುರಿಯೋದು ಅವು ಯಾವ ಕೆಲಸನೂ ಇಲ್ಲ, ತುಂಬ ಸುಲಭವಾಗಿ ಆಗಿಬಿಡುತ್ತೆ. ಇದೊಂಥರ ಶಾರ್ಟ್ಕಟ್ ರೆಸಿಪಿ ಅಂತ ಹೇಳ್ಬೋದು. ಇಲ್ಲಿ ಬೆಂದಾದಮೇಲೆ ಈ ರೀತಿ ಸೌಟಿನ ಹಿಂಭಾಗದಲ್ಲಿ ಲೈಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಪೇಸ್ಟ್ ಥರ ಅಲ್ಲ, ಚೂರು ಸಿಗಬೇಕು ನಿಮಗೆ. ಆದರೆ ಒಂದು ಸ್ವಲ್ಪ ಮಂದ ಆಗಬೇಕಲ್ವ, ಗೊಜ್ಜು ಥರ ಆಗಬೇಕಲ್ಲ, ಅದಕ್ಕೊಂಚೂರು ಲೈಟಾಗಿ ಮ್ಯಾಶ್ ಮಾಡಿದ್ರೆ ಸಾಕು. ಆನಂತರ ಒಂದು ಬಾಂಡೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಕೂಡಲೇ ಒಂದು ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈ ರೆಸಿಪಿನಲ್ಲಿ ನೀವು ಮಿಕ್ಸಿ ಎಲ್ಲ ಏನೂ ಉಪಯೋಗಿಸೋದು ಬೇಡ, ತುಂಬ ಸುಲಭವಾಗುತ್ತೆ ಆ ಥರದ ರೆಸಿಪಿ ಇದು. ಈಗ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಟೀ ಸ್ಪೂನು ಅರಿಶಿನ ಹಾಕಿದೆ. ಶುಂಠಿ ಬೆಳ್ಳುಳ್ಳಿ ಹಾಗೆ ಹೆಚ್ಚಿ ಬೇಕಾದ್ರೂ ಹಾಕ್ಬೋದು. ಈ ಟೈಮಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು 1 ಟೀ ಸ್ಪೂನು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನು ಗರಂ ಮಸಾಲ, ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ನೀವು ಈ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಇವು 3ರ ಬದಲಿಗೆ ಸಾರಿನ ಪುಡಿ ಇದ್ದರೆ ಅದನ್ನು ಬೇಕಾದ್ರೂ ಹಾಕ್ಬೋದು. ಇಲ್ಲಿ ನಾನು ಕೊನೆಯಲ್ಲಿ 1 ದೊಡ್ಡ ಚಿಟಕಿ ಇಂಗನ್ನು ಸಹ ಸೇರಿಸಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಸಾರಿನ ಪುಡಿ ಹಾಕೋದಾದರೆ ಸಾರಿನ ಪುಡಿ ಹಾಕಿ ಇಂಗು ಮತ್ತು ಅರಿಶಿನ ಸೇರಿಸಿದ್ರೆ ಮುಗಿದೋಗ್ಬಿಡುತ್ತೆ. ಅಥವಾ ನಾನು ಈಗ ತೋರಿಸ್ದಂಗೆ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಅದನ್ನೊಂದು ಸುತ್ತು ಮಗ್ಚ್ಕೊಂಡು ಈಗಾಗಲೇ ಮ್ಯಾಶ್ ಮಾಡಿಟ್ಟಿದ್ವಲ್ಲ ಆ ತರಕಾರಿನೆಲ್ಲ ಹಾಕಿ ಚೆನ್ನಾಗಿ ಒಂದ್ಸಲ ಮಗ್ಚಿ ಸ್ಟವನ್ನು ಪುನಃ ಆನ್ ಮಾಡಿ ಕುದಿಸಿದ್ರೆ ಆಯಿತು. ಕುದಿಸೋಷ್ಟೊತ್ತಿಗೆ ನೋಡಿಕೊಂಡು ನೀರೇನಾದರೂ ಬೇಕು ಅನಿಸಿದ್ರೆ ಹಾಕ್ಕೊಳ್ಬೋದು. ಹಾಗೆ ರುಚಿ ನೋಡಿಕೊಂಡು ರುಚಿಗೆ ತಕ್ಕ ಹಾಗೆ ಆಗಲೇ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ, ಈಗ ಉಳಿದಿರೋ 1 ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದೆ. ಹಾಗೆ ಒಂದೊಂದ್ಸಲ ಟೊಮೆಟೊ ಹುಳಿ ಇರುತ್ತಲ್ಲ, ಹಾಗಾಗಿ ರುಚಿ ನೋಡಿಕೊಂಡು ಬೆಲ್ಲ ಬೇಕಾದರೆ ಹಾಕಬೇಕು. ನಾನೊಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿ, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದೆ. ಈ ಕಸೂರಿ ಮೇಥಿ ಅಥವಾ ಒಣಗಿರೋ ಮೆಂತ್ಯ ಸೊಪ್ಪಿರುತ್ತಲ್ಲ, ಅದೇನಾದ್ರು ಇದ್ದರೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ, ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಹಾಕ್ತೀನಿ, ವಿಡಿಯೋ ಮಾಡೋಷ್ಟೊತ್ತಿಗೆ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಹಾಕಲಿಲ್ಲ. ಇದು ನಾನೇ ಮಾಡಿ ಒಂಥರ ಗಡಿಬಿಡಿಗೆ ನಾನೇ ಕಂಡುಹಿಡ್ಕೊಂಡಿರುವಂತಹ ರೆಸಿಪಿ. ದೋಸೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ನೀವು ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.